ಇಂದಿನ ಮಕ್ಕಳೇ ಮುಂದಿನ ಪ್ರಜೆ ಎಂದು ಹೇಳುವಾಗ ಮಕ್ಕಳಲ್ಲಿ ನಾಯಕತ್ವ ಹಾಗೂ ಜವಾಬ್ದಾರಿ ಎದ್ದು ಕಾಣುತ್ತದೆ. ರಾಮನಗರದ ಅರ್ಚಕರಹಳ್ಳಿ ಬಳಿ ಇರುವ ಬೆಥೆಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಚುನಾವಣಾ ಸಂಭ್ರಮವೋ ಸಂಭ್ರಮ. ಇಲ್ಲಿ ಮಕ್ಕಳೇ ಸ್ಪರ್ಧಾಳುಗಳು, ಮಕ್ಕಳೇ ಮತ ಚಲಾಯಿಸುವವರು. ಮತ ಚಲಾಯಿಸಲು ಸರತಿ ಸಾಲಿನಲ್ಲಿ ನಿಂತು ಶಾಲೆಯಲ್ಲಿ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಲು ಕಾತುರರಾಗಿದ್ದರು. ಇಡೀ ಶಾಲಾ ವಾತಾವರಣ ಚುನಾವಣಾ ಪ್ರಕ್ರಿಯೆಯಲ್ಲಿ ಮುಳುಗಿ ಹೋಗಿತ್ತು. ಮಕ್ಕಳಿಗೆ ಹೊಸತನ, ಕಲಿಕೆ ಜೊತೆಗೆ ನಾಯಕತ್ವಕ್ಕಾಗಿ ಚುನಾವಣೆ. ಒಟ್ಟಾರೆ ವಾತಾವರಣ ಚುನಾವಣೆಯಿಂದ ಚಂದಗೊಂಡಿತ್ತು. ಶಾಲೆಯ ಪ್ರಾಂಶುಪಾಲರಾದ ರೀಟಾ ಮನು ಮಾತನಾಡಿ, ಕಲಿಕೆಯ ಜೊತೆಗೆ ಪ್ರಜಾಪ್ರಭುತ್ವದ ಮೂಲ ಉದ್ದೇಶ, ನಾಯಕತ್ವದ ಗುಣಗಳನ್ನು ಮಕ್ಕಳು ತಿಳಿದರೆ ಭವಿಷ್ಯದಲ್ಲಿ ಉತ್ತಮ ನಾಗರಿಕರನ್ನು ದೇಶಕ್ಕೆ ಕಾಣಿಕೆಯಾಗಿ ನೀಡಬಹುದು. ಈ ನಿಟ್ಟಿನಲ್ಲಿ ಇಂದು ನಡೆಯುತ್ತಿರುವ ಚುನಾವಣೆ ಹೆಚ್ಚು ಮಹತ್ವ ಪಡೆದಿದೆ ಎಂದರು. ಸ್ಕೂಲಲ್ಲಿ ಎಲೆಕ್ಷನ್ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ಮೇಡಮ್? ಬಹಳ ಖುಷಿಯಾಗಿದೆ. ಯಾಕೆಂದರೆ ಈಗಿನಿಂದನೇ ನಮ್ಮ ನಾಯಕರನ್ನ ಭಾಳ ಚೆನ್ನಾಗಿ ರೂಪಿಸ್ತಾ ಇದ್ದೀವಿ. ನಾಯಕರಾದಾದ್ಮೇಲೆ ಭಾಳ ಯಥಾರ್ಥವಾಗಿ ನಿಷ್ಠೆಯಿಂದ ಕೆಲಸ ಮಾಡಲಿಕ್ಕೆ ಟ್ರೈನ್ ಮಾಡ್ತಿದ್ದೀವಿ. ಖಂಡಿತ ಈ ಮಕ್ಕಳು ಮುಂದಿನ ಪೀಳಿಗೆಗೆ ಉತ್ತಮ ನಾಯಕರಾಗ್ತಾರೆ ಅಂತ ನನಗೆ ಭಾಳ ಭರವಸೆ ಉಂಟು. ಒಂದು ವೇಳೆ ನನಗೆ ಮುಖ್ಯವಾಗಿದ್ರೂ ನನಗೆ ನಂಬಿಕೆ ಇದೆ, ನನ್ನ ಮಕ್ಕಳು ಭಾಳ ಉತ್ತಮ ನಾಯಕರಾಗ್ತಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಭಾಳ ಸಂತೋಷ. ನನ್ನ ಹೆಸರು ಮಧುಕರ್ ಅಂತ. ನಾನು ಕಂಪ್ಯೂಟರ್ ವಿಜ್ಞಾನ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸಿದ್ದೇನೆ. ಇಂದು ನಮ್ಮ ಬೆಥೆಲ್ ಶಾಲಾ ಕಾಲೇಜಿನಲ್ಲಿ ಮಕ್ಕಳ ಚುನಾವಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದರ ಅಧ್ಯಕ್ಷತೆಯನ್ನು ನಮ್ಮ ಶಾಲಾ ಕಾಲೇಜಿನ ಸಂಸ್ಥಾಪಕರಾದ ಮನೋಹರ್ ಸರ್ ಅವರು ವಹಿಸಿದ್ದಾರೆ. ನಮ್ಮ ಸಂವಿಧಾನದ ಪ್ರಕಾರ ನಮ್ಮ ಸಂವಿಧಾನವು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತಲೇ ಮಾಡಲಾಗಿದೆ. ಆ ಕಾರಣಕ್ಕೋಸ್ಕರ ಇಂದು ನಮ್ಮ ಶಾಲೆಯಲ್ಲಿ ಈ ಚುನಾವಣಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಚಿಕ್ಕ ವಯಸ್ಸಿಂದಲೇ ನಾವು ನಾಯಕತ್ವದ ಗುಣಗಳನ್ನು ಕಲಿಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಂತ ಎಲ್ಲರಿಗೂ ನಮಗೆ ಗೊತ್ತಿದೆ. ಆ ಗುಣಗಳನ್ನು ಇಂದಿನಿಂದ ನಾವು ರೂಢಿ ಮಾಡ್ಕೊಳ್ತಾ ಹೋದರೆ ಮುಂದೆ ನಮ್ಮ ಸಮಾಜದಲ್ಲೂ ಕೂಡ ಉತ್ತಮವಾದ ನಾಯಕರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ. 3 ವಿಭಾಗಗಳಲ್ಲಿ ನಾವು ಈ ಚುನಾವಣೆಯನ್ನು ಆಯೋಜಿಸಿದ್ದೇವೆ. ಒಂದು, ನಮ್ಮ ಶಾಲೆಯ ಮುಖ್ಯ ನಾಯಕನಾಗಿ ಮತ್ತು ಉಪನಾಯಕನಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಪ್ರತಿಯೊಬ್ಬ ಮಗು ಕೂಡ ತಮ್ಮ ಮತದಾನವನ್ನು 3 ಪೊಸಿಷನ್ಗೋಸ್ಕರ ಅವರು ವೋಟ್ ಮಾಡಿರ್ತಾರೆ. ಒಂದು ಸ್ಕೂಲ್ ಕ್ಯಾಪ್ಟನ್ಸಿ ಇರುತ್ತೆ, ಸ್ಕೂಲ್ ವೈಸ್ ಕ್ಯಾಪ್ಟನ್ ಇರ್ತಾರೆ, ಸ್ಕೂಲ್ ಹೆಡ್ ಕ್ಯಾಪ್ಟನ್ ಇರ್ತಾರೆ. ಸೊ ಇಲ್ಲಿ ಏನಂತ ಅಂದರೆ ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಾವು ಒಂದು ಈ ಚುನಾವಣೆಯನ್ನು ಆಯೋಜಿಸ್ತಾ ಇದ್ದೇವೆ. ನಮ್ಗೆ ಗೊತ್ತಿರುತ್ತೆ ಯಾವ ಮಕ್ಕಳಲ್ಲಿ ನಾಯಕತ್ವ ಗುಣ ಇದೆ ಅಂತ. ಆದರೆ ಯಾವ ಮಕ್ಕಳಲ್ಲೂ ತಾರತಮ್ಯ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಸೊ ನಾವು ಆ ಸಂಪೂರ್ಣ ಜವಾಬ್ದಾರಿಯನ್ನು ನಮ್ಮ ಮಕ್ಕಳಿಗೆ ವಹಿಸಿದ್ದೇವೆ. ಅವರಿಗೆ ಯಾರನ್ನ ನಾಯಕರನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಮಕ್ಕಳಿಗೆ ವಹಿಸಿದ್ದೇವೆ. ಸೊ ಪ್ರತಿಯೊಂದು ಮಗು ಕೂಡ ಬಂದು ಅವರಿಗೆ ಇಷ್ಟವಾದಂಥ ನಾಯಕರನ್ನು ಆಯ್ಕೆ ಮಾಡಿ ತಮ್ಮ ಅಮೂಲ್ಯವಾದ ಮತದಾನದ ಮೂಲಕ ಅವರು ಆಯ್ಕೆ ಮಾಡ್ತಾರೆ. ಸೊ ಯಾವುದೇ ರೀತಿಯಾದಂಥ ತಾರತಮ್ಯ ಇಲ್ಲ. ಎಲ್ಲ ಮಕ್ಕಳಲ್ಲೂ ನಾಯಕತ್ವ ಗುಣ ಇದೆ. ಬಟ್ ಆದರೆ ನಾವು ನಮ್ಮ ಮಕ್ಕಳಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದೇವೆ. ಸೊ ಅವರೇ ಅದನ್ನು ಆಯ್ಕೆ ಮಾಡಿ, ಸೊ ಏಕೆಂದರೆ ಇವತ್ತು ನಾವು ಅದನ್ನು ಕಲಿತರೆ ಮುಂದೆ ಅದನ್ನು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೋಬೋದು. ಅದಕ್ಕೋಸ್ಕರ ಇದನ್ನು ಮಾಡ್ತೀವಿ. ನನ್ನ ಹೆಸರು ರಚನಾ, ನಾನು ಬೇತಾಲ್ ಸ್ಕೂಲಲ್ಲಿ ಓದ್ತಾ ಇರೋದು. ಇವತ್ತು ಎಲೆಕ್ಷನ್ ನಡೀತಿದೆ ನಮ್ಮ ಸ್ಕೂಲಲ್ಲಿ. ನನಗೆ ತುಂಬ ಸಂತೋಷ ಆಯಿತು. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನಮಗೆ. ನಮ್ಮ 18 ಇಯರ್ಸ್ಗೆ ಆಗ ಎಲೆಕ್ಷನ್ನು ಈಗಲೇ ಮಾಡ್ತಿದ್ದೀವಿ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನಮಗೆ. ಮತ್ತು ನಮ್ಮ ಕ್ಲಾಸ್ ಫ್ರೆಂಡ್ಸಲ್ಲೇ ಎಲ್ಲ ಲೀಡರ್ಶಿಪ್ ತೊಗೊಂಡಿದ್ದಾರೆ. ಅವ್ರಿಗೂ ಒಂದೊಂದು ಜವಾಬ್ದಾರಿ ಅನ್ನೋದು ಅವ್ರಿಗೂ ಸಿಗುತ್ತೆ, ಅರ್ಥ ಆಗುತ್ತೆ ಅವ್ರಿಗೂ ಹೆಂಗೆ ಅಂತ. ಒಳ್ಳೆ ಯೂಸ್ಫುಲ್ ಆಗುತ್ತೆ ಈ ಎಲೆಕ್ಷನ್ ಮಾಡ್ತಾ ಇರೋದು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ನಾವು 18 ವಯಸ್ಸಿಗಿಂತ ಮುಂಚೆ ವೋಟ್ ಮಾಡ್ತಿರೋದು ನಮಗೆ ಖುಷಿ ತಂದಿದೆ. ನಾವು 18 ಆದಮೇಲೆ ವೋಟ್ ಮಾಡೋದು ಲೀಡರ್ಶಿಪ್ ಮತ್ತು ದೇಶಕ್ಕೋಸ್ಕರ. ಬಟ್ ಇವತ್ತು ನಾವು ಸ್ಕೂಲಲ್ಲಿ ನಡೆಯೋ ಕ್ಯಾಂಪಿಂಗಲ್ಲಿ ವೋಟ್ ಮಾಡಿರೋದ್ರಿಂದ ಇಲ್ಲಿರೋ ಸ್ಟೂಡೆಂಟ್ಸ್ದು ಲೀಡರ್ಶಿಪ್ ಕ್ವಾಲಿಫಿಕೇಷನ್ಸ್ ಮತ್ತು ಅವರಲ್ಲಿರೋ ಕ್ವಾಲಿಟಿ ಕ್ವಾಂಟಿಟಿನ
ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ಇದೊಂದು ಗುಡ್ ಸ್ಟೇಜ್ ಆಗಿದೆ. ಸೊ ವಿ ಹ್ಯಾವ್ ವೋಟೆಡ್.